ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಅಧಿಕಾರದ ಹಸ್ತಾಂತರ ಏನಿದೆ, ಇದು ಕುರ್ಚಿ ಕದನ ನಡೀತಾ ಇರುವಂಥದ್ದು. ಒಂದು ಕಡೆ DCM, ಮತ್ತೊಂದು ಕಡೆ CM ಬೆಂಬಲಿಗರ ನಡುವೆ ಹೇಳಿಕೆಗಳು ಅಂದರೆ ವಾಕ್ಸಮರ ನಡೀತಾ ಇದ್ರೆ, ಮತ್ತೊಂದು ಕಡೆ ಕಳೆದ ಸೋಮವಾರ ಮೈಸೂರಿಗೆ ಬಂದಿದ್ದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜೈದ್ ಖಾನ್ ಇದ್ದಾರೆ. ಅವರ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಸಿನಿಮಾ ಪ್ರಮೋಷನ್ಗಾಗಿ ಮೈಸೂರಿಗೆ ಬಂದಿದ್ದಂತಹ ಅವರು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ರಾಜಕೀಯದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅನ್ನುವಂಥ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸ್ತಾ, ನನಗೆ ರಾಜಕಾರಣದಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಈ ಹಿಂದೆ CM ಸಿದ್ದರಾಮಯ್ಯನವರೇ ನನಗೆ B ಫಾರಂ ಅನ್ನು ಕೊಟ್ಟಿದ್ರು, ನಾನು ಅದನ್ನ ತೆಗೆದು ಕೂಡ ನೋಡಿರಲಿಲ್ಲ. ನಾನು ಮನಸ್ಸು ಮಾಡಿದರೆ ಶಿವಾಜಿನಗರದಿಂದನೇ ನಾನು ಗೆಲ್ಲಬಹುದಾಗಿತ್ತು. ನನಗೆ ಮನೆಗೂ ಕೂಡ B ಫಾರಂ ಬಂದಿತ್ತು, ಅದನ್ನ ತೆಗೆದು ನೋಡುವ ಕೆಲಸಕ್ಕೂ ಕೂಡ ನಾನು ಹೋಗಲಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಅಲ್ಲದೆ ರಿಜ್ವಾನ್ ಅರ್ಷದ್ ಅವ್ರನ್ನ ನಮ್ಮ ತಂದೆ ಗೆಲ್ಲಿಸ್ಕೊಂಡು ಬಂದರು ಅನ್ನುವಂಥ ಮಾತುಗಳನ್ನ ಈಗ ಜೈದ್ ಖಾನ್ ಅವರು ಹೇಳಿರುವಂಥದ್ದು. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂತ ಹೇಳಿದ್ರೆ ರಿಜ್ವಾನ್ ಅರ್ಷದ್ ಅವ್ರನ್ನ ನಮ್ಮ ತಂದೆ ಗೆಲ್ಸ್ಕೊಂಡು ಬಂದರು, ನನಗೆ B ಫಾರ್ಮನ್ನು CM ಸಿದ್ದರಾಮಯ್ಯನವರು ಕೊಟ್ಟಿದ್ರು ಕೂಡ ನಾನು ತೆಗೆದು ನೋಡುವಂಥ ಕೆಲಸ ಕೂಡ ಮುಂದಾಗಲಿಲ್ಲ ಅನ್ನುವಂಥ ಜೈದ್ ಖಾನ್ ಅವರ ಹೇಳಿಕೆ ಏನಿದೆ, ಇದಕ್ಕೆ ವಿರೋಧಿ ಬಣಗಳು ಕೂಡ ಟಾಂಗನ್ನು ಕೊಡ್ತಾರೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮೂಲತಃ ಜಮೀರ್ ಅಹಮದ್ ಖಾನ್ ಏನಿದೆ, ಅವರು JDS ನಲ್ಲಿ ಇದ್ದಂಥವರು. CM ಸಿದ್ದರಾಮಯ್ಯನವರು ಅವ್ರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬರ್ತಾರೆ. ಆದರೆ ರಿಜ್ವಾನ್ ಅರ್ಷದ್ ಅವರು ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವರು. ಅಂಥವ್ರ ವಿರುದ್ಧ ಹೇಳಿಕೆಯನ್ನು ಕೊಡಬೇಕಾದಂಥ ಸಮಯದಲ್ಲಿ ನೋಡಿಕೊಂಡು ಮಾತನಾಡಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನ ರಿಜ್ವಾನ್ ಅರ್ಷದ್ ಅವರ ಬೆಂಬಲಿಗರು ಸದ್ಯ ಆಡ್ತಾ ಇರುವಂಥದ್ದು. ಮೈಸೂರಿನಲ್ಲಿ ಮುಷಿನ್ ಖಾನ್ ಅನ್ನುವರು ರಿಜ್ವಾನ್ ಅರ್ಷದ್ ಬೆಂಬಲಿಗರೇಂದ್ರೆ ಅದು ಪ್ರೆಸ್ ಮೀಟ್ ಮಾಡಿ ಅದನ್ನು ಖಂಡನೆ ಸಹ ಮಾಡಿರುವಂಥದ್ದು. ಏನಪ್ಪಾ ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯನವರ ಹತ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ B ಫಾರ್ಮ್ ಕೇಳಲಿಕ್ಕೆ ಸಾಕಷ್ಟು ಕಸರತ್ತನ್ನ ನಾಯಕರು ಮಾಡ್ತಾ ಇದ್ರೆ, ಜನಪ್ರಿಯತೆ ಇರ್ಬೋದು, ಹಣ ಬಲ, ತೋಳ್ಬಲ, ಜಾತಿ ಬಲ ಎಲ್ಲವನ್ನು ಇಟ್ಕೊಂಡ್ರು ಕೂಡ ಒಂದಷ್ಟು ಮಂದಿಗೆ ಟಿಕೆಟ್ ಅನ್ನ ನಿರಾಕರಣೆ ಆಯಿತು. ಒಂದಷ್ಟು ಮಂದಿ ರೆಬಲ್ ಕೂಡ ಆಗಿದ್ರು. ಮತ್ತೊಂದಷ್ಟು ಮಂದಿ CM ಸಿದ್ದರಾಮಯ್ಯನವರು ಪರವಾಗಿ ಮುಂದಿನ ಬಾರಿ ಅದು ಟಿಕೆಟ್ ಕೊಡ್ತಾರೆ ಎನ್ನುವ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. ಆದ್ರೆ ಈಗ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜೈದ್ ಖಾನ್ ಹೇಳಿರುವಂತ ಹೇಳಿಕೆ ಏನಿದೆ, ನಮ್ಮ ಮನೆಗೇನೆ ಕೂಡ CM ಸಿದ್ದರಾಮಯ್ಯನವರು B ಫಾರ್ಮ್ ನ ಕಳಿಸಿದ್ರು, ನಾನು ತೆಗೆದು ನೋಡುವಂತ ಕೆಲಸಕ್ಕೂ ಕೂಡ ಹೋಗಲಿಲ್ಲ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನುವಂಥ ಮಾತೇನಿದೆ, ಇದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಶಿವಾಜಿನಗರದಲ್ಲಿ ಜೈದ್ ಖಾನ್ಗೆ ಟಿಕೆಟ್ ಅಂದ್ರೆ B ಫಾರಂ ಅನ್ನ ಕೊಟ್ಟಿದ್ರ ಕಾಂಗ್ರೆಸ್ನಿಂದ ಅನ್ನುವಂಥ ಚರ್ಚೆಗಳು ಸಹ ಸಾಕಷ್ಟು ಹುಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ಗಿಂತಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು ಅಂದ್ರೆ ಪಕ್ಷದಲ್ಲಿನ ಸಂಘಟನೆ ಇರ್ಬೋದು, ಅದರಲ್ಲಿ ಹಿರಿಯರು ರಿಜ್ವಾನ್ ಅರ್ಷದ್ ಅವರು. ಯಾಕಂತ ಹೇಳಿದ್ರೆ ವಯಸ್ಸಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ದೊಡ್ಡವರಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ರಿಜ್ವಾನ್ ಅರ್ಷದ್ ಅವರ ಕೊಡುಗೆ ಕೂಡ ಸಾಕಷ್ಟಿದೆ ಅನ್ನುವಂಥ ಮಾತನ್ನ ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಜೈದ್ ಖಾನ್ ಅವರು ಏನು ಹೇಳ್ತಾರೆ ಅಂತಂದರೆ, 2023 ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ನನಗೆ B ಫಾರ್ಮನ್ನು ಕೊಟ್ಟಿದ್ದರು, ನಾನು ಮನ್ಸು ಮಾಡಿದರೆ ಶಿವಾಜಿನಗರ ಕ್ಷೇತ್ರದಿಂದ ಶಾಸಕನಾಗಬಹುದಾಗಿತ್ತು, ನಾನು ಸ್ಪರ್ಧೆ ಮಾಡಿ MLA ಆಗ್ಬೋದಾಗಿತ್ತು ಅನ್ನೋಂಥ ಅರ್ಥದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಮೊದಲಾಗಿ ನಾವು ಹೇಳೋಂಥದ್ದು ಏನು ಅಂತಂದರೆ, ಸಿದ್ದರಾಮಯ್ಯ ಸಾಹೇಬರು ನನಗೆ B ಫಾರ್ಮ್ ಕೊಟ್ಟಿದ್ದರು ಅನ್ನೋಂಥದ್ದು ಆ ಪದದ ಅರ್ಥ ಏನಾಯಿತು ಅಂದರೆ, ಇವತ್ತು ಬೇರೆ ಪಕ್ಷದ ಬೇರೆ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಸೃಷ್ಟಿಸುವಂಥ ಒಂದು ಹೇಳಿಕೆ ಅಂತ ನಾನು ಭಾವಿಸ್ತೀನಿ. ಅದಾದಮೇಲೆ ಮತ್ತೊಂದು ಹೇಳಿಕೆ ಕೊಡ್ತಾರೆ, ನಮ್ಮ ಕ್ಷೇತ್ರ ಶಿವಾಜಿನಗರದಿಂದ ನಾನು ಸ್ಪರ್ಧೆ ಮಾಡಿದರೆ ನಾನು ಶಾಸಕ ಆಗ್ತಿದೆ, ಅದಾದಮೇಲೆ ನಾವೇ ಶಿವಾಜಿನಗರ ಕ್ಷೇತ್ರದ ಈಗಿನ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರಿಗೆ ನಾವೇ ಅವರಿಗೆ ಸೀಟ್ ಕೊಡಿಸಿ ನಾವೇ ಗೆಲ್ಲಿಸಿದ್ದೀವಿ ಅನ್ನೋಂಥ ಒಂದು ಹೇಳಿಕೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಕ್ಕೆ ಬಯಸೋದು ಇಷ್ಟೇ, ಜೈದ್ ಖಾನ್ ಅವ್ರಿಗೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಗೊಂದಲ ಮೂಡಿಸುವಂಥ ಹೇಳಿಕೆಯನ್ನು ದಯಮಾಡಿ ಕೊಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ಕೂಡ ಒಬ್ಬ ಯುವ ಕಾಂಗ್ರೆಸ್ಸಿಂದ ಬಂದಂಥ ಕಾರ್ಯಕರ್ತ, ನನ್ನ ಜೊತೆ ಇದ್ದಾರೆ ಇವರು ಕೂಡ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು. ನಮ್ಮ ಪಕ್ಕದಲ್ಲಿ ಕೂತಿರೋರು ಮತ್ತೊಬ್ಬರು ಇವರು NSY ಸ್ಟೂಡೆಂಟ್ ಕಾಂಗ್ರೆಸ್ಸಿಂದ ರಾಜಕಾರಣ ಮಾಡ್ತಾ ಬಂದಂಥವ್ರು. ಇಲ್ಲಿರೋರೆಲ್ಲರೂ ಕೂಡ ಅವರೇ ಆದಂಥ ಕೇಡ್ರ್ ಬೇಸಿಂದ ಬಂದಂಥವ್ರು. ಅದೇ ರೀತಿ ನಮ್ಮ ಶಾಸಕರೇನಿದ್ದಾರೆ, ನಮ್ಮ ನೆಚ್ಚಿನ ನಾಯಕರು ರಿಜ್ವಾನ್ ಅರ್ಷದ್ರವರು 2014ರಲ್ಲಿ ವಿಧಾನಸಭೆ ಸ್ಪರ್ಧೆ ಮಾಡ್ದೇ ಲೋಕಸಭೆ ಚುನಾವಣೆ ಬಂದಾಗ ಅವರು ಟಿಕೆಟ್ ತಗೊಂಡಂಥ ಸಂದರ್ಭದಲ್ಲಿ ಇವ್ರು ಯಾರೂ ನಮ್ಮ ಪಕ್ಷದಲ್ಲೇ ಇರಲಿಲ್ಲ. ಈ ಮಾತನ್ನ ಅವರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಅವತ್ತು ಅವ್ರಿಗೆ 2014ರಲ್ಲಿ ಚುನಾವಣೆ ಟಿಕೆಟ್ ಕೊಡೋಕ್ಕೂ ಹಿಂದೆ ನೋಡಿದ್ರೆ, ಅವ್ರ ಹಿನ್ನೆಲೆ ನೋಡಿದ್ರೆ, ರಿಜ್ವಾನ್ ಅರ್ಷದ್ ಅವರ ಹಿನ್ನೆಲೆ ನೋಡೋಕೆ ಹೋದರೆ ಅವರು ಸ್ಟೂಡೆಂಟ್ ಕಾಂಗ್ರೆಸ್ಸಿಂದ ಕಾಲೇಜ್ ಲೆವೆಲಿಂದ ರಾಜಕಾರಣ ಮಾಡಿದಂಥ ಬಂದವರು.
ಅವರು ಕಾಲೇಜ್ ಡೇಸಲ್ಲೇ ಲೀಡರ್ಶಿಪ್ ತಗೊಂಡಂಥವ್ರು. ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು 2023ರಲ್ಲಿ ಅಳೆದು ತೂಗಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲೇಬೇಕು ಅನ್ನುವ ನಿಟ್ಟಿನಲ್ಲಿ ಬಿ ಫಾರಂ ಅನ್ನು ಕೊಟ್ಟು ಒಂದೊಂದು ಕ್ಷೇತ್ರದಲ್ಲೂ ಕೂಡ ಖುದ್ದು ತಾವೇ ಸರ್ವೆಯನ್ನು ನಡೆಸಿದ್ರು, ಒಂದಷ್ಟು ಕ್ಷೇತ್ರಕ್ಕೆ ತಾವೇ ಹೋಗಿದ್ರು. ಇಂತಿಂಥವ್ರಿಗೆ ಟಿಕೆಟನ್ನು ಕೊಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ವರಿಷ್ಠರ ಗಮನಕ್ಕೆ ತಂದು ತಾವೇ ಬಿ ಫಾರ್ಮ್ ಅನ್ನು ನೀಡಿದ್ರು. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಹೇಳಿಕೆ ಏನಿದೆ, ಬಿ ಫಾರ್ಮ್ ನಮ್ಮ ಮನೆಗೆ ಬಂದಿತ್ತು, ನಾನು ತೆಗೆದು ನೋಡುವಂತಹ ಕೆಲಸ ಕೂಡ ಮುಂದಾಗಲಿಲ್ಲ ಅನ್ನುವಂಥ ಒಂದು ಮಾತೇನಿದೆ, ಇದು ಸಾಕಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸ ಆಗಿರುವಂಥದ್ದು. ಜಮೀರ್ ಅವರ ಪ್ರಭಾವವನ್ನು ಬಳಸಿ ಬಿ ಫಾರ್ಮ್ ಅನ್ನು ತರಿಸ್ಕೊಂಡಿದ್ರ ಅಥವಾ ಜೈದ್ ಖಾನ್ ಅವರು ನಮ್ಮ ಮನೆಗೆ ಬಿ ಫಾರ್ಮ್ ಅನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕಳಿಸಿದ್ರು ಅಂತ ಸುಳ್ಳನ್ನು ಹೇಳಿದ್ರ, ಅಥವಾ ಒಂದು ವೇಳೆ ನಿಜಕ್ಕೂ ಕೂಡ ಶಿವಾಜಿನಗರದಲ್ಲಿ ಜೈದ್ ಖಾನ್ ಅವರನ್ನ ಕಣಕ್ಕಿಳಿಸ್ಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಏನಾದರೂ ಟಿಕೆಟ್ನ ಪಡ್ಕೊಂಡಿದ್ರ, ಅಂದರೆ ಬಿ ಫಾರ್ಮ್ ಅನ್ನು ಪಡ್ಕೊಂಡಿದ್ರ, ಇದಕ್ಕೆ ಅಲ್ಲಿನ ಸ್ಥಳೀಯರ ಬೆಂಬಲ ಇತ್ತ ಅಥವಾ ರಿಜ್ವಾನ್ ಅರ್ಷದ್ ಅವರ ಪರ ಇದ್ರ, ವಿರೋಧ ಇದ್ರೆ, ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಅದೇನೇ ಇರ್ಬೋದು, ಆದರೆ ಸಿನಿಮಾ ಪ್ರಚಾರಕ್ಕಾಗಿ ಮೈಸೂರಿಗೆ ಬಂದಿದ್ದಂಥ ಜೈದ್ ಖಾನ್ ಅವರ ಹೇಳಿಕೆ ಏನಿದೆ, ಇದು ಒಂದಷ್ಟು ರಾಜಕೀಯದಲ್ಲಿ ಒಂದು ಚರ್ಚೆಯನ್ನು ಹುಟ್ಟಾಕುವುದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಪ್ರಭಾವವನ್ನು ಕೂಡ ತೋರಿಸ್ತಾ, ಯಾಕೆಂದರೆ ಖುದ್ದು ಸಿ ಎಂ ಸಿದ್ದರಾಮಯ್ಯನವರೇ ಬಿ ಫಾರ್ಮ್ ಕೊಟ್ಟು ಕೂಡ ನಾನು ತೆಗೆದು ನೋಡುವಂಥ ಗೋದ್ಲಿಗೂ ಸಹ ಹೋಗಿಲ್ಲ, ಯಾಕೆಂದರೆ ರಾಜಕಾರಣದಲ್ಲಿ ನನಗೆ ಇಷ್ಟ ಇಲ್ಲ, ನಾನು ಸಿನಿಮಾ ರಂಗದಲ್ಲಿ ಮುಂದುವರಿಯುತ್ತೇನೆ ಅಂತ ಜೈದ್ ಖಾನ್ ಹೇಳಿದರು. ಅಲ್ಲದೆ ರಿಜ್ವಾನ್ ಅರ್ಷದ್ ಅವ್ರನ್ನ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬಂದಿದ್ದು ನಮ್ಮ ತಂದೆ ಅನ್ನುವಂಥ ಮಾತುಗಳನ್ನು ಸಹ ಅವರು ಹೇಳಿರುವಂಥದ್ದು. ಸದ್ಯಕ್ಕೆ ಈ ಮಾತಿನ ವರ್ಸ್ ಏನಿದೆ, ಇದು ಎಲ್ಲಿ ಹೋಗಿ ನಿಲ್ಲುತ್ತೆ? ನಿಜಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ರಿಜ್ವಾನ್ ಅರ್ಷದ್ ಅವರಿಗೆ ಟಿಕೆಟ್ ಕೊಡಿಸಿದ್ರ, ಅಥವಾ ತಮ್ಮ ಮಗನಿಗೆ ಟಿಕೆಟ್ ಕೇಳಿ ಬಿ ಫಾರ್ಮ್ ಅನ್ನು ಪಡೆದ ನಂತರ ಅವರು ನಿರಾಕರಿಸಿದ ಹಿನ್ನೆಲೆಯಲ್ಲಿ ರಿಜ್ವಾನ್ ಅರ್ಷದ್ ಅವರ ಪರವಾಗಿ ಕೆಲಸ ಮಾಡಿದ್ರ? ಇವೆಲ್ಲವಕ್ಕೂ ಕೂಡ ಅವರೇ ಉತ್ತರವನ್ನ ಕೊಡಬೇಕಾಗತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.